ಲೆಫ್ಟು ಅಲ್ಲ, ರೈಟು ಅಲ್ಲ, ಸೆಂಟರು ಅಲ್ಲ ಅಂತಂದರೆ ನೀವು ಯಾವ ಐಡಿಯಾಲಜಿ, ಯಾವ ಸಿದ್ಧಾಂತವನ್ನು ಪಾಲನೆ ಮಾಡ್ತಿದ್ದೀರಿ? ನೋಡಿ, 100 ವರ್ಷದ ಹಿಂದೆ 1925 ಒಂದು ಕ್ರಿಟಿಕಲ್ ವರ್ಷ. ಅದು ನಮಗೇನಾಗುತ್ತೆ ಅಂದರೆ 1885ರಲ್ಲಿ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಶುರುವಾಯಿತು. 85ರಲ್ಲಿ ಕಾಂಗ್ರೆಸ್ ಪಾರ್ಟಿ ಶುರುವಾಗಿದ್ದು ಬ್ರಿಟಿಷರ ಕಲೋನಿಯಲಿಸಮಿಂದ ಎಲ್ಲೋ ಒಂದು ಕಡೆ ಅಧಿಕಾರ ಹಿಡಿಬೇಕು ಅಂತ 1885ನಲ್ಲಿ ಕಾಂಗ್ರೆಸ್ ಶುರುವಾಯಿತು. ಕಾಂಗ್ರೆಸ್ ಶುರುವಾಗಿದ್ದು ಪರಿವರ್ತನೆಗೋಸ್ಕರ ಅಲ್ಲ, ಕಾಂಗ್ರೆಸ್ ಶುರುವಾಗಿದ್ದು ಉತ್ತಮ ಸಮಾಜಕ್ಕೋಸ್ಕರ ಅಲ್ಲ. ಬ್ರಿಟಿಷ್ ರಾಜಿಂದ ನಾವು ಅಧಿಕಾರ ಹಿಡಿಬೇಕು ಅಂತ ಪ್ರಭಾವಿ ಗಂಡಸರು ಅದನ್ನು ಒಂದು ಶುರು ಮಾಡಿಕೊಂಡು ಅದನ್ನು ಶುರುವಾಗಿತ್ತು. ಅದನ್ನು ಅವರು ಪರಿವರ್ತನೆ ಕೊಡ್ತಾ ಇರಲಿಲ್ಲ, ಒಂದು ಉತ್ತಮ ಸಮಾಜಕ್ಕೆ ಕೊಡ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಆ ಗಾಂಧಿವಾದ, ಆ ಯಥಾಸ್ಥಿತಿ, ಆ ಮನುವಾದಕ್ಕೆ 3 ಸೈದ್ಧಾಂತಿಕ ನೆಲೆಗಟ್ಟು 100 ವರ್ಷದಿಂದ ಬೆಳೀತು. ಒಂದು ಕಡೆ ಹಿಂದುತ್ವ, ಅದು ಸಾವರ್ಕರ್ ಅವರು ಕೊಟ್ಟಿರೋ ಟರ್ಮು, ರೈಟ್ ವಿಂಗ್ನಲ್ಲಿ ನಾಗ್ಪುರ್ನಲ್ಲಿ ಹಿಂದುತ್ವ ಬಲಪಂಥಿ ಬೆಳೀತು. ಅದೇ ವರ್ಷ 1925ನಲ್ಲಿ ಕಾನ್ಪುರ್ನಲ್ಲಿ MN ರಾಯ್ ಮತ್ತು ಕಮ್ಯುನಿಸ್ಟು CPI ಪಕ್ಷ ಅನ್ನೋದು ಶುರುವಾಯಿತು, ಎಡಪಂಥಿ. ಅಲ್ಲೂ ಎಡಪಂಥಿ, ಬಲಪಂಥಿ ಮತ್ತು ಯಥಾಸ್ಥಿತಿ ಕಾಂಗ್ರೆಸ್ಸಿನ ಮಧ್ಯಪಂಥಿ ಅಂತ ಆಯಿತು. ಅದೇ 100 ವರ್ಷದ ಮೇಲಿಂದ ನಮ್ಮ ಸಿದ್ಧಾಂತ, ಯಾರು ಜ್ಯೋತಿಬಾ ಫುಲೆಯಿಂದ ಹಿಡಿದು ಅಂಬೇಡ್ಕರ್, ಪೆರಿಯಾರ್ ಅಂತವರು 100 ವರ್ಷಗಳಿಂದ ಸತ್ಯಪಂಥದ ಮುಖಾಂತರ ಆ ಒಂದು ಮನುವಾದ ಯಥಾಸ್ಥಿತಿನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು 3 ಜನ, ಎಡಪಂಥಿ, ಬಲಪಂಥಿ ಮತ್ತು ನಮ್ಮ ಸತ್ಯಪಂಥ 3 ಕೂಡ ಪರಿವರ್ತನೆಗೋಸ್ಕರ ನಿಂತಿರೋದು. ನಾವು 3 ಕೂಡ ಯಥಾಸ್ಥಿತಿ ನಮಗೆ ದೊಡ್ಡ ಪೆಡಂಭೂತ, ದೊಡ್ಡ ಶತ್ರು. ಬಟ್ ಹಾಗಿದ್ದಾಗ ನಾವು 3 ಒಂದೇ ಆಗಲ್ಲ.